ರಾಜಧಾನಿಯಲ್ಲಿ ಎಷ್ಟು ಕಡೆ ಕಸ ಎಸೆತಾರೆ ಗೊತ್ತಾ? ಬೆಂಗಳೂರಿನಲ್ಲಿ ಎತ್ತ ನೋಡಿದ್ರು ಕೂಡ ಕಸದ ರಾಶಿಯೇ ಬಿದ್ದು ಹೋಗಿರುತ್ತೆ. ಸೊ ಏನೇ ರೂಲ್ಸ್ ಅನ್ನ ತಂದ್ರು ಕೂಡ, ಏನೇ ರೆಗ್ಯುಲೇಷನ್ಸ್ ಅನ್ನ ತಂದ್ರು ಕೂಡ ಎಲ್ಲ ಬೇಕು ಅಲ್ಲಿ ಕಸ ಎಸೆಯೋದು. ಎಷ್ಟು ಕಡೆ ಕಸ ಎಸೆತಾರೆ ನಿಜಕ್ಕೂ. ನೈಟ್ ತೆಗೆದುಕೊಂಡು ಹೋಗಿ ಎಸೆಯೋದು, ಇಲ್ಲ ಬೆಳಗಿನ ಜಾವ ತಗೊಂಡೋಗಿ ಎಸೆಯೋದು. ಬೆಂಗಳೂರಿನಲ್ಲಿ ಎತ್ತ ನೋಡಿದ್ರು ಕೂಡ ಕಸದ ರಾಶಿಯೇ. ಅಶ್ವೇಗ ನ್ಯೂಸ್ನಲ್ಲಿ ಗಾರ್ಬೇಜ್ ಸಿಟಿಯ ರಹಸ್ಯ ಬಟಾಬಯಲು. ಮಿತಿ ಮೀರಿದ ಕಸದ ಬಿಕ್ಕಟ್ಟು ಸಾರ್ವಜನಿಕರಿಗೆ ಕಗ್ಗಂಟು. ರಸ್ತೆ ಬದಿ, ಫುಟ್ಪಾತ್, ಚರಂಡಿ ಎಲ್ಲೆಂದರಲ್ಲಿ ಕಸದ ರಾಶಿ. ಸಿಲಿಕಾನ್ ಸಿಟಿಯ ಪ್ರತಿ ಬೀದಿಯಲ್ಲೂ ಕೂಡ ದುರ್ನಾತ ಹೊಡಿತಾ ಇರುತ್ತೆ. 2 ತಿಂಗಳಿಂದ ಬೆಂಗಳೂರಲ್ಲಿ ಇಲ್ಲ ಕಸ ವಿಲೇವಾರಿ. 1 ತಿಂಗಳ ಹಿಂದೆ 3200ರಷ್ಟಿದ್ದಂತಹ ಸಕ್ರಿಯ ಬ್ಲ್ಯಾಕ್ ಸೆಟ್ ಸದ್ಯ 5445ಕ್ಕೆ ಏರಿಕೆ ಆಗಿರುವಂತಹ ಬ್ಲ್ಯಾಕ್ ಸ್ಪಾಟ್ಗಳು. ಸೊ ಗಬ್ಬು ನಾರ್ತಾ ಇರುವಂತಹ ಕಸ, ರೋಗ ರುಜಿನಗಳ ಭೀತಿಯ ಆತಂಕ ಎದುರಾಗ್ತಾ ಇದೆ. ನಡು ರಸ್ತೆಯಲ್ಲೇ ಕಸದ ರಾಶಿಯನ್ನ ಹಾಕಿ ಹೋಗ್ತಾರೆ. ಕಸ ವಿಲೇವಾರಿ ಮಾಡದೆ ಮಾರ್ಷಲ್ಗಳ ನಿರ್ಲಕ್ಷ್ಯ. ಉದ್ಯಾನಗರಿ ಕಸದ ನಗರಿ ಆಗ್ತಾ ಇದೆಯಾ ಅನ್ನುವಂತಹ ಆತಂಕ ಎದುರಾಗ್ತಾ ಇದೆ. ಜಿಬಿಎ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಸದ ಸಮಸ್ಯೆಗೆ ಕಾರಣಗಳು ಏನೆಲ್ಲ ಇದೆ, ಯಾಕಾಗಿ ಇದು ಸಮಸ್ಯೆ ದೊಡ್ಡದಾಗಿ ಪರಿಣಮಿಸ್ತಾ ಇದೆ ನೋಡ್ತಾ ಹೋಗೋದಾದ್ರೆ, ಕಳೆದ 13 ವರ್ಷಗಳಿಂದ ಕಸ ಸಂಗ್ರಹಣೆ ಟೆಂಡರ್ ಅಂತಿಮಗೊಳಿಸದಿರೋದು ಇದು ಮೇನ್ ರೀಸನ್. ಟಿಪ್ಪರ್ ಮತ್ತೆ ಸಿಬ್ಬಂದಿ ಕೊರತೆ, ಕೆಲಸಕ್ಕೆ ಸಿಬ್ಬಂದಿ ಅನಿಯಮಿತ ಲಭ್ಯತೆ ಇರುವಂಥದ್ದು, ಸಂಬಳ ಪಾವತಿಯಲ್ಲಿ ವಿಳಂಬ, ಇನ್ನ ಕಸ ರವಾನಿಸುವಂತಹ ವಾಹನಗಳ ರಿಪೇರಿ, ಜೊತೆಗೆ ಕಸ ಸಂಗ್ರಹಣಾ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿಯೋದಕ್ಕೆ ಪ್ರಮುಖ ಕಾರಣವಾಗಿದೆ. ಕಳೆದ 13 ವರ್ಷಗಳಿಂದ ಕಸ ಸಂಗ್ರಹಣೆ ಟೆಂಡರ್ ಅಂತಿಮಗೊಳಿಸಿರೋದು. ಟಿಪ್ಪರ್ ಮತ್ತೆ ಸಿಬ್ಬಂದಿ ಕೊರತೆ, ಕೆಲಸಕ್ಕೆ ಸಿಬ್ಬಂದಿ ಅನಿಯಮಿತ ಲಭ್ಯತೆ, ಸಂಬಳ ಪಾವತಿಯಲ್ಲಿ ವಿಳಂಬ, ಕಸ ರವಾನಿಸುವ ವಾಹನಗಳು ಸಂಪೂರ್ಣವಾಗಿ ಕುಸಿಯೋದಕ್ಕೆ ಪ್ರಮುಖ ಕಾರಣಗಳು. 13 ವರ್ಷಗಳಿಂದ ಕಸ ಸಂಗ್ರಹಣೆ ಟೆಂಡರ್ ಅಂತಿಮಗೊಳಿಸದೇ ಇರುವಂಥದ್ದು ಇದೆಲ್ಲವೂ ಕೂಡ ಮೇನ್ ರೀಸನ್ಸ್ ಆಗಿರುತ್ತೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಏನಿದು ಅಂತ ಹೇಳ್ಬಿಟ್ಟು ಈ ಸಮಸ್ಯೆಗೆ ಪರಿಹಾರ ಯಾವಾಗ ಸಿಗುತ್ತೆ? ಎಲ್ಲಂದರಲ್ಲಿ ಕಸಗಳು, ಕಸದ ರಾಶಿಗಳು ಅಂಡ್ ರೋಗ ರುಜಿನಗಳು ಬರುವಂಥದ್ದು, ಜನರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರಾದ್ರೂ ರಿಯಾಕ್ಟ್ ಮಾಡಿದಾರಾ, ಏನ್ ಕತೆ ಅಂತ ಹೇಳ್ಬಿಟ್ಟು? ಎಸ್ ರೋಜಾ, ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಇವತ್ತಿಂದಲ್ಲ, ಕಳೆದ 1 ತಿಂಗಳಿಂದ ಕಸದ ಸಮಸ್ಯೆ ಆರಂಭವಾಗ್ತಾನೆ ಇದೆ. ಕಸ ವಿಲೇವಾರಿ ಮಾಡುವಂತರಿಗೆ ಸರಿಯಾದ ಸಮಯಕ್ಕೆ ಪೇಮೆಂಟ್ ಆಗಿಲ್ಲ ಅನ್ನುವಂತ ಕಾರಣಕ್ಕೆ ಕಳೆದ ಬಾರಿ ಅವರು ಸಂಪೂರ್ಣವಾಗಿ ಕಸ ವಿಲೇವಾರಿಯನ್ನ ಸ್ಥಗಿತ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಜಿಬಿಎನು ಒಂದಷ್ಟು ಕ್ರಮಗಳನ್ನ ಕೈಗೊಂಡು ಜೊತೆಗೆ ಅದರ ಕೆಲಸವನ್ನ ಮಾಡಿದ್ರು. ಆದ್ರೆ ಸದ್ಯಕ್ಕೆ ಅಲ್ಲಲ್ಲಿ ಕಸವನ್ನ ಬಿಸಾಕ್ಬಿಟ್ಟು ಹೋಗ್ತಾ ಇರುವಂತದ್ದು ಜನಗಳದ್ದು ಒಂದ್ ಕಡೆ ತಪ್ಪು, ಅದನ್ನ ಎತ್ತದೇ ಅದನ್ನ ಅಲ್ಲಿಗೆ ಬಿಡ್ತಾ ಇರುವಂತಹದ್ದು ಈ ಏನು ಜಿಬಿಎ ಕೆಲಸ ಮಾಡುವಂತ ಕಸ ವಿಲೇವಾರಿ ಮಾಡುವಂತವ್ರದ್ದು ತಪ್ಪು. ಒಟ್ಟಾರೆಯಾಗಿ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಗುಡ್ಡೆಯಲ್ಲಿ ಕಸ ತುಂಬಿಕೊಂಡು ಬಿದ್ದಿರುವಂತದ್ದು ಸದ್ಯಕ್ಕೆ. ಇದರಿಂದ ಸಾಕಷ್ಟು ಮಕ್ಕಳು ಇರ್ತಾರೆ, ವೃದ್ಧರು ಇರ್ತಾರೆ, ಇವರಿಗೆ ಆರೋಗ್ಯದ ಮೇಲೂ ಸಹ ಇದರಿಂದ ಪರಿಣಾಮ ಬೀರ್ತಾ ಇರುವಂತಹದ್ದು. ವೃದ್ಧರಿಗೆ ಮೊದಲೇ ಏಜ್ ಆಗಿರುತ್ತೆ, ಹೈಜೆನಿಕ್ ಇರೋದಿಲ್ಲ ಏರಿಯಾಗಳಲ್ಲಿ. ಸ್ವಲ್ಪ ಮಳೆ ಆದ್ರೂ ಸಾಕು ಆ ಕಸದಿಂದ ವಾಸನೆ ಬರೋದಕ್ಕೆ ಆರಂಭವಾಗ್ತಿದೆ. ಹೀಗೆ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಇದೇ ರೀತಿಯಾಗಿ ಕಂಡು ಬರುವಂತದ್ದು. ಒಂದು ಹಂತದಲ್ಲಿ ನಾವು ಇದನ್ನ ಅಂಕಿ ಸಂಖ್ಯೆಗಳಲ್ಲಿ ನೋಡೋದಾದ್ರೆ 5445ಕ್ಕೂ ಹೆಚ್ಚಿಗೆ ಇರುವಂತಹ ಸ್ಪಾಟ್ಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು, ಕಸದ ಸಮಸ್ಯೆಗಳು ಕಂಡು ಬರುವಂತದ್ದು. ಇನ್ನು ರಾತ್ರಿ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕೆಲ್ಸಕ್ಕೆ ಹೋಗುವಂತವ್ರು ಏನ್ ಮಾಡ್ತಾರೆ, ಬೆಳಗಿನ ಸಂದರ್ಭದಲ್ಲಿ ಮನೇಲಿ ಇರೋದಿಲ್ಲ. ಇವರೆಲ್ಲ ರಾತ್ರಿ ಸಂದರ್ಭದಲ್ಲಿ ಯಾರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ತಂದ್ಬಿಟ್ಟು ಕಸವನ್ನ ಎಲ್ಲೋ ಒಂದ್ ಕಡೆ ಬಿಸಾಕ್ ಹೋಗ್ತಾರೆ. ಅದನ್ನ ಇವರು ಜಿಬಿಎ ಅಡಿಯವರು ಕಸವನ್ನ ತೆಗೆದುಕೊಂಡು ಹೋಗೋದಿಲ್ಲ. ಇದರಿಂದಾಗಿ ಸದ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಜಿಬಿಎ ನಿರ್ಲಕ್ಷ್ಯವೂ ಸಹ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಜಿಬಿಎ ಅಧಿಕಾರಿಗಳು ಇದನ್ನ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ ಕ್ರಮವನ್ನ ಕೈಗೊಳ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಲಕ್ಷ್ಮಿ, ತಮ್ಮ ಅಪ್ಡೇಟ್ಸ್ಗಾಗಿ.